ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇಷ್ಟು ದಿನ ಎಲ್ಲಿ ಮಾಯ ಆಗೋಗ್ಬಿಟ್ಟಿದ್ರಿ ಅಂತ ಕೇಳಬೇಡಿ. ನಂಗೆ ತುಂಬ ಹುಷಾರಿರಲಿಲ್ಲ, ಒಂದು 20 ಡೇಸ್ ತುಂಬ ಹುಷಾರಿರಲಿಲ್ಲ ನನಗೆ ಮತ್ತು ನಮ್ಮ ಪಾಪುಗೆ. ಇವಾಗ ಆರಾಮಾಗಿದ್ದೀವಿ. ಮತ್ತು ಇವತ್ತು ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ, ನಾವು ಹೊಸ ಕಾರ್ ತಗೊಂಡಿದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮೂರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಈ ಲಾಗಲ್ಲಿ ನಮ್ಮೂರು ದೇವಸ್ಥಾನ ತೋರಿಸ್ತೀನಿ ಬನ್ನಿ ನಿಮಗೆ. ಬನಶಂಕರಮ್ಮ ತಾಯಿ ದೇವಸ್ಥಾನ, ಬನಶಂಕರಮ್ಮ ದೇವಸ್ಥಾನ. ಮತ್ತು ಇದು ನಮ್ಮ ಕ್ಯೂಟಿ. ಹಾಯ್ ಕ್ಯೂಟಿ. ಹಾಯ್ ಹಾಯ್ ಹಾಯ್. ಮತ್ತು ನಮ್ಮ ಡ್ರೈವರು ಬೇಬಿ, ಡ್ರೈವರ್ ಬೇಬಿ ಹಾಯ್ ಹೇಳಿ. ಫುಲ್ ಬ್ಯುಸಿ ನಮ್ಮ ಡ್ರೈವರ್ ಸರು. ಹಾಯ್ ಸರ್. ಇಲ್ಲಿ ತಂದಿದ್ದೀನಿ. ಯಾರಾದರೂ ಫೋನ್ ಮಾಡಿದ್ರೆ ಅಂದ್ಬಿಟ್ಟು ತಗೊಂಡು ಬಂದೆ. ಅಲ್ಲೇ ಬಿಟ್ಬಿಟ್ಟು ಬಂದಿದೆ, ಚಾರ್ಜ್ ಹಾಕಿದ್ದಲ್ಲ ತಗೊಂಡು ಬಂದೆ. ಮತ್ತು ನೆನ್ನೆ ಏನಾಯಿತು ಗೊತ್ತಾ ಪುಟ್ಟಿ, ಇಲ್ಲಿ ನಮ್ಮ ಫ್ರೆಂಡ್ಸ್ಗೂ ಹೇಳೋಣ, ಅಲ್ಲ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೂ ಹೇಳೋಣ. ಏನು ಗೊತ್ತಾ, ನೆನ್ನೆ ನಾನು ಸ್ಟೇಟಸ್ಗೆ ಹಾಕ್ಕೊಂಡಿದ್ನ ಕಾರ್ ತಗೊಂಡಿದ್ದು, ಕಾರ್ ವೀಡಿಯೋ ಎಲ್ಲ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಸ್ಟೋರಿಯಲ್ಲಿ ಹಾಕಿದ್ದೆ ಆಯಿತಾ. ನನ್ನ ಫ್ರೆಂಡ್ ಒಬ್ಳು ಅನ್ನುವಂತ ಅವಳು ನನ್ನ ಕಾರ್ ಫೋಟೋ ಹಾಕಿದರೆ ನನ್ನನ್ನು ನೋಡಿಕೊಂಡು ಏನೇ ದಪ್ಪ ಆಗ್ಬಿಟ್ಟಿದೀಯಾ ಅಂತ ತಗೊಂಡು ಬಂದಿಲ್ವಲ್ಲ, ಛೇ ಕಪ್ಪು ಹಾಕ್ತೆ ಕರ್ಕೊಂಡು ಬಂದ್ಬಿಟ್ವಲ್ಲಪ್ಪ. ಏನು ಮಾಡೋದು, ದೃಷ್ಟಿ ಆಗುತ್ತೆ. ಇನ್ಮೇಲೆ ಕಾರಲ್ಲಿ ಒಂದು ಸೈಟ್ ಇಟ್ಕೊಬಿಡ್ಬೇಕು ಬೇಬಿ ಥಿಂಗ್ಸ್ ಎಲ್ಲ. ಹೇಳ್ತಾರವ್ರು ಅಂತ. ಚಿನ್ನಮ್ಮ, ನಿಮ್ಮ ಸೆಟ್ಟೆಲ್ಲ ಇಟ್ಕೊಬಿಡೋಣ ಕಾರಲ್ಲಿ. ಎರಡೆರಡು ಸೆಟ್ಟು. ಹೇಳಿ, ಇಲ್ಲಿ ಮಾತಾಡಿ, ಇಲ್ಲಿ ಹಾಯ್ ಹೇಳಿ. ಈ ರೋಡಂತೂ ಬೈಕಲ್ಲೂ ಸರಿ ಇಲ್ಲ, ಕಾರಲ್ಲೂ ಸರಿ ಇಲ್ಲ. ಅದಕ್ಕೆ ಬಸ್ಸೇ ಇಲ್ಲ ನಮ್ಮೂರಿಗೆ. ರೋಡ್ ಸರಿ ಇಲ್ಲ. ಈ ರೋಡಲ್ಲಿ ಹೋಗ್ಬಿಟ್ರೆ ಬಸ್ಸು ಡಮಾರ್ ಆಗಿಬಿಡುತ್ತೆ ಅಂತ ನಮ್ಮೂರಿಗೆ ಬಸ್ಸೇ ಇಲ್ಲ. ಬೇಬಿ ಏನಾದರೂ ಮಾತಾಡಿ ನಮ್ಮ ಫ್ರೆಂಡ್ಸ್ ಜೊತೆ. ನಮ್ಮ ವಿಡಿಯೋದಲ್ಲಿ ಏನಾದರೂ ಮಾತಾಡಿ. ಕಾರ್ ತಗೊಂಡಿದ್ದೀರಾ, ಏನು ಅನ್ನಿಸ್ತೈತೆ, ಹೇಗೆ ಅನ್ನಿಸ್ತೈತೆ? ಯಾರಾದರೂ ಗರ್ಲ್ ಫ್ರೆಂಡ್ ಇರಬೇಕು ಅಂತ ಅನ್ನಿಸ್ತೈತಾ ಏನು? ಹ್ಞೂ, ಮತ್ತು ನಾನು ಯಾರು? ಗರ್ಲ್ ಫ್ರೆಂಡ್ ಬೇರೆ, ವೈಫ್ ಬೇರೆನಾ? ಓಹೋ, ಈ ಥರ ಯಾರು ಮಾಡ್ಕೋಬೇಡಿ. ಫುಲ್ ಕಾನ್ಸಂಟ್ರೇಷನ್ನು. ಹೊಸ್ದಾಗಿ ಗಾಡಿ ಓಡಿಸ್ತವ್ರಲ್ಲ, ಫುಲ್ ಕಾನ್ಸಂಟ್ರೇಟ್ ಮಾಡ್ತವ್ರೆ. ವಿಡಿಯೋದಲ್ಲಿ ಏನು ಮಾತಾಡ್ತಾ ಇಲ್ಲ. ಈ ರೋಡಲ್ಲಿ ಏನಾದರೂ 2 ವೆಹಿಕಲ್ ಬಂದರೆ ಒಟ್ಟಿಗೆ, ಲಾರಿನೋ ಏನಾದರೂ ಬಂದರೆ ಈ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ ಅಲ್ವಾ? ಇನ್ನೊಂದು ಕಾರ್ ಬಂದರೆ ಸಾಕು, ಹೋಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ರೋಡು. ಮತ್ತೆ ಅಲ್ಲ, ಆ ಸ್ಟೋರಿ ಕಂಪ್ಲೀಟೇ ಮಾಡಲಿಲ್ಲ. ಅನು ಅವಳಲ್ಲ, ಅವಳು ನನ್ನ ಕಾರ್ದೆಲ್ಲ ಸ್ಟೇಟಸ್ ಹಾಕಿದ್ರೆ ನೆನ್ನೆ ಸ್ಟೇಟಸ್ಗೆ ದಪ್ಪ ಆಗ್ಬಿಟ್ಟಿದೆಯಲ್ಲೇ ಅಂತಾರೆ ರಿಪ್ಲೈ ಮಾಡಿರೋದು. ಅವಳು ಸೇಮ್ ಏಜ್, ನನ್ನ ಏಜೇ, ಸೇಮ್ ಏಜು. ಕೋಇನ್ಸಿಡೆಂಟ್ ಏನಂದರೆ ಅವಳ ಪಾಪಗೂ ನನ್ನ ಪಾಪಗೂ ಒಂದು 2 ಡೇಸ್ ಡಿಫ್ರೆನ್ಸ್ ಅಷ್ಟೇ. ಅವಳು ಈಗ ದಪ್ಪ ಆಗೋಳೆ. ಅವಳ ಬಗ್ಗೆ ಅವಳು ಚಿಂತೆ ಇಲ್ಲ, ನನ್ನ ಬಗ್ಗೆ ಚಿಂತೆ ನೋಡಿ. ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ. ಅವಳೆ ಸ್ಕೆಲಿಟನ್ ಥರ ಅವಳೆ, ಅದಕ್ಕೆ ನನ್ಗೆ ಹೇಳೋದು. ಕಮೆಂಟ್ ನನಗೆ ಏನು ಗೊತ್ತಾ, ಆ ಕನ್ಸರ್ನಿಂದ ಹೇಳಿದ್ರೆ ನನಗೇನು ಅನ್ಸಲ್ಲ. ಆ ಕನ್ಸರ್ನಿಂದ ಏನು, ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದೀಯಾ,
ಸ್ವಲ್ಪ ಸಣ್ಣ ಆಗು ಅಂತ ಅಂದ್ರೆ ಅದು ಸಣ್ಣಕ್ಕಿರೋರು ಸಜೆಷನ್ ಮಾಡಿದ್ರೆ ನನ್ಗೇನು ಅನ್ಸಲ್ಲ. ಅವಳೇ ನನ್ಗಿಂತ ಓವರ್ ದಪ್ಪ ಆಗೋಳೆ. ನೋಡ್ಲಿ ಅಂತಾನೆ ಅವಳಿಗೋಸ್ಕರನೇ ಈ ಟಾಪಿಕ್ ತೆಗ್ದಿದ್ದೀನಿ. ರಿಪ್ಲೈ ಮಾಡಿದ್ರೆ ಈಗ ಏನಾದ್ರು ವಾಟ್ಸಪ್ಪಲ್ಲೆಲ್ಲ ರಿಪ್ಲೈ ಮಾಡಿದ್ರೆ ಸುಮ್ಮನೆ ಯುದ್ಧಗಳಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ನೋಡ್ಲಿ ಅವಳು ಸ್ವಲ್ಪ, ಇಲ್ಲಿ ನೋಡ್ಬಿಟ್ಟು ಆಮೇಲೆ ಏನು ರಿಪ್ಲೈ ಮಾಡ್ತಾಳೆ ನೋಡೋಣ. ಅವಳು ಸಣ್ಣಕ್ಕಿದ್ದು ನನ್ಗೆ ಹೇಳಿದ್ರೆ ಅದೊಂಥರ, ಆದರೂ ಸ್ವಲ್ಪ ಕೋಪ ಬಂತು. ಬೇಜಾರೇನು ಆಗಲಿಲ್ಲ, ನಾನು ದಪ್ಪನೇ ಆಗಿದ್ದೀನಿ ಮುಂಚೆಗಿಂತ, ಇವಾಗ ದಪ್ಪನೇ ಆಗಿದ್ದೀನಿ. ಆದರೆ ಸಣ್ಣ ಆಗ್ತೀನಿ ಮುಂದೆ. ಎಕ್ಸ್ಪ್ರೆಸ್ ನಿಂತೋಯ್ತು. ನನಗೆ ಸ್ವಲ್ಪ ಕೋಪ ಬಂತು ಅಷ್ಟೇ, ಬೇಜಾರೇನಾಗಿಲ್ಲ. ಬೇಜಾರು ಮಾಡ್ಕೊಳ್ಳೋ ಅಂಥ ಟಾಪಿಕ್ಕು ಅಲ್ಲ. ಅವಳು ಬಿಫೋರ್ ಮ್ಯಾರೇಜ್ ಕೂಡ ದಪ್ಪನೇ ಇದ್ದಿದ್ದು. ನಾನು ಬಿಫೋರ್ ಮ್ಯಾರೇಜ್ ಎಷ್ಟು ಚೆನ್ನಾಗಿದೆ, ಮತ್ತು ಪಾಪ ಆಗೋಕ್ಕೂ ಮುಂಚೆನೇ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದ್ನ ಇಲ್ವಾ? ಯಾವ ಥರ ಇದೆ? ಸ್ಲಿಮ್ ಆಗಿದೆ. ಚೆನ್ನಾಗಿರ್ಲಿಲ್ಲ. ಸ್ಲಿಮ್ ಆಗಿ ಚೆನ್ನಾಗೇ ಇದ್ದೆ. ಹೆಂಗಿದ್ದಿತ್ತು? ಅವಳೊಂದು ಅಂದದ ನಮ್ ಚಿನ್ನಮ್ಮ ಹೇಳ್ತಾರೆ ಹೇಗಿದೆ ನಾನೇನ್ ನೋಡಿರ್ಲಿಲ್ಲ ಮಮ್ಮಿ ಅನ್ನಿ. ಬಂತು, ಆಲ್ಮೋಸ್ಟ್ ದೇವಸ್ಥಾನ ಬಂತು. ಸ್ವಲ್ಪ ಹೂವೆಲ್ಲ ತಗೋಬೇಕು, ಹೂವು ಹಾರ. ಬಂತು ಹೆಬ್ಬಲೆ ಬಂತು. ಓಕೆ, ಬಸ್ ಸ್ಟ್ಯಾಂಡ್. ಹಾರ ಇಲ್ವಾ? ಎಷ್ಟು? 100 ಕಮ್ಮಿ ಇಲ್ವಾ? ಹೂವಿನ ಹಾರ ನೋಡಿ, ಬಂಡವಾಳ ಚೆನ್ನಾಗಿದ್ರೆ ಬಂಡವಾಳ ಒಂದು ಬೇಕು ನಮಗೆ. ಒಂದೇ ಕಮ್ಮಿ ಮಾಡಿಕೊಡಿ ಅಣ್ಣ, ಜಾಸ್ತಿ ಆಯಿತು. 20 ಹೇಳ್ಬೇಕು, ನಾನು 100 ರೂಪಾಯಿ ಹೇಳಿದ್ದೀನಿ. ಹಾಂ, ಕಮ್ಮಿ ಮಾಡಿಕೊಡಿ. ಈ ಹೂವು ಹೆಂಗೆ? 150. ಒಂದು 50 ರೂಪಾಯಿ ಕೊಡಿ. ಹಾಂ, ಇದಾ ದೇವಸ್ಥಾನಕ್ಕೆ ಕೊಡಿ. ದೇವಸ್ಥಾನಕ್ಕೆ ತಗೊಂಡೋಗಿ ಒಂದು 20 ರೂಪಾಯಿಗೆ. ಅರ್ಧಂಬರ 50 ರೂಪಾಯಿ. ಎಷ್ಟಕ್ಕೆ ಆಗ್ತದೆ? ಒಂದು 20 ರೂಪಾಯಿ ಕೊಡಿ ಸಾಕು. ನಿಂಬೆಹಣ್ಣು ಹೆಂಗೆ? 20 ರೂಪಾಯಿ 3. 20 ರೂಪಾಯಿಗೆ 4 ಮಾಡ್ಕೊಂಡು ಕೊಡಿ. 4 ಬೇಕು. ಇಲ್ಲ, ಅಲ್ಲಿ ಖಾರಕ್ಕೆ ಬೇಕು, 4 ಕೊಡಿ. ತಗೊಳ್ಳಿ, 4 5. 4 ಕೊಡಿ, ಏನಾಗಲ್ಲ. ಎಲೆ ಅಡಿಕೆ ಒಂದು 10 ರೂಪಾಯಿ ಕೊಡಿ. ನಾವೇನು ತಿಂತೀವ, ದೇವ್ರ ಪೂಜೆಗಲ್ವಾ, ಕೊಡಿ. ಎಷ್ಟಾಯಿತು? 220 ಆಯ್ತಾ? ಏನವಾ 200 ಆಯ್ತಲ್ಲ? 220 ಆಯ್ತು, 200 ಕೊಡಿ. 200 ಆಯ್ತು, ಅದರಲ್ಲೂ ಕಮ್ಮಿನೇ ಜಾಸ್ತಿ ಆಗ್ತದೆ. 200 ಆಯ್ತು. ಕಾಯಿ ತುರಿಸ್ತಾ ಇದೀವಲ್ಲಪ್ಪ ನಾವು. ದೇವಸ್ಥಾನದಲ್ಲಿ ಪ್ರಸಾದ ಮಾಡೋಕ್ಕೆ ಫ್ರೆಂಡ್ಸ್.
ನನ್ನ ತಂಗಿಲ್ ಕಾಯಿ ತುರಿತಾವಳೆ ಪ್ರಸಾದಕ್ಕೆ ಅಂತ ಕಾಯಿ ತುರಿ. ಕಿತ್ತಾಕ್ಬೇಕೀಗ ನನಗೆ ಅಲ್ವಾ? ಹಾಂ, ಮೈ ಕಿತ್ತಾಕ್ತೀರಾ? ಹಾಂ, ಕಿತ್ತಾಕಿ ಇಲ್ಲಿ ಯಾರಿದು ಮೈಕು ಕಿತ್ತಾಕುತ್ತವ್ರೆ, ನನಗೆ ಮೈಕು ಕಿತ್ತಾಕ್ತವ್ರೆ ಹಾಂ. ಜಂಬು ದ್ವೀಪ ಬರತಕ್ಕಂಡೆ ದಂಡಕಾರಣ್ಯ ಗೋದಾವರಿ ಕಾವೇರಿ ತೀರಶಾಲಿವಾಹನಸ್ಯ ಬೌದ್ಧಾವತಾರ ಶ್ರೀರಾಮಕ್ಷೇತ್ರ अस्मिन् वर्तमाने व्यावहारिके चान्द्रमानेनस्य प्रभवादिशे संवत्सराणां मध्यसीमतो विश्ववासनाम परिचिन्तामि मंत्रपुष्पं जो वेदो दुष्करः प्रोक्त वेदांतैश्च प्रतिष्ठितः ಈ ವಾಹನ ಮಹಾಲಕ್ಷ್ಮೀ ದೇವತೆಗೆ ವೇದೋಕ್ತ ಮಂತ್ರಪುಷ್ಪಾನ್ ಸಮರ್ಪಯಾಮಿ. ಅಥ ಪ್ರದಕ್ಷಿಣಾ ನಮಸ್ಕಾರ. ಕೈ ಮುಗಿದು ಪ್ರದಕ್ಷಿಣಾ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ವಾಹನ ಮಹಾಲಕ್ಷ್ಮೀ ದೇವತೆಭ್ಯಃ ಮನಸಾಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ನಾನು ಮಯಾ ಕೃತ ಪೂಜಾ ವಿಧಾನೇನ ಭಗವತಿ ಸರ್ವಂ ಶ್ರೀ ವಾಹನ ಮಹಾಲಕ್ಷ್ಮೀ ದೇವತಾ ಸುಪ್ರೀತಃ ಸುಪ್ರಸನ್ನ ವರದಾ ಭವಂತು. ನಮ್ ತಸ್ತುತ್ ಬ್ರಹ್ಮಾರ್ಪಣಮಸ್ತು. ನನ್ನ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪಾಪು ನೋಡಿ ಇಲ್ಲಿ ಅವಲಕ್ಕಿನ ಫುಲ್ ಕೈಯಲ್ಲಿ ಬಾಚ್ಕೊಂಡು ಬಾಯಿಗೆ ಹಾಕೊಳ್ಳೋದು. ಏನು ಬುದ್ಧಿ ಕಲ್ತವ್ರೆ. ಅವಲಕ್ಕಿ ತಿಂದ್ರಾ? ಹಾಂ, ಮಾಮಿ ಪ್ರಸಾದ ತಿಂದ್ರಿ? ಇವಾಗ ಬನಾನಾ ತಿಂತವ್ರೆ, ಏಲಕ್ಕಿ ಬನಾನಾ. ನಾವು ಪ್ರಸಾದ ತಿಂತಾ ಇದ್ದೀವಿ. ನನ್ನನ್ನು ಹಿಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬಿಡು ಸಾಕು. ಪೂಜೆ ಎಲ್ಲ ಚೆನ್ನಾಗಾಯ್ತು, ತುಂಬ ಖುಷಿ ಆಯಿತು. ಬೇಬಿ ಏನು ಅನ್ನಿಸ್ತು ಬೇಬಿ? ಫೋಟೋನೇ ತಗೊಳ್ಳಿಲ್ವಲ್ಲ ಬೇಬು. ಫೋಟೋ ಪೂಜೆ ಮಾಡ್ಬಿಟ್ಟು ನಿಂತ್ಕೊಂಡು
ನೆನ್ಪು ಮಾಡ್ಬೇಕು ತಾನೇ. ಮರ್ತೋಯ್ತು. ನಾನು ಫೋಟೋ ತೆಗಿಸ್ಕೋಬೇಕಂತ ಅಲ್ಲಿಂದ ರೆಡಿಯಾಗಿ ಬಂದಿದ್ದೀನಿ. ತೆಗಿಸ್ಕೊಳ್ಳಿಲ್ಲ, ಇವತ್ತು ರೆಡಿ ತೆಗಿಸ್ಕೊಳ್ಳೋ ನಾನೇ ಮರ್ತ್ಕೊಂಡಿದ್ದೀನಿ. ಮತ್ತೆ ಹೋಯ್ತು. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ತುಂಬ ಹಶ್ವಾಗ್ತೈತೆ. ನೋಡುವ ನಿಮ್ಮ ಊಟ. ನಮ್ಮ ಊರ ರೋಡು ಮಂತರ್ಗೌಡ ಅವರು ಸರಿ ಮಾಡಿಸ್ತೀನಿ ಅಂತ ಹೇಳೋರೆ. ಆದ್ರೆ ಅವ್ರ ಹೆಸರೇ ಚೆನ್ನಾಗೈತಲ್ವಾ, ಮಂತರ್ಗೌಡ. ಅಲ್ಲ ಮಂತರ್ ಅಲ್ಲ, ಮಂತನ್ ಅಲ್ವಾ ಚಿನ್ನು? ಮಂತರು. ಮಂತರ್ಗೌಡ ಅವ್ರು ಹೇಳ್ಬಿಟ್ಟು ಹೋಗೋರೆ. ಈಗ ರೀಸೆಂಟಾಗಿ ನಮ್ಮೂರಲ್ಲಿ ಜನವರಿಲಿ ನಾಟಕ ಮಾಡಿದ್ರು. ಆವಾಗ ಬಂದ್ಬಿಟ್ಟು ಹೇಳೋರೆ ಸ್ಯಾಂಕ್ಷನ್ ಆಗೈತೆ, ಇನ್ನು ಸ್ವಲ್ಪ ದಿನದಲ್ಲಿ ಈ ರೋಡೆಲ್ಲ ಸರಿ ಮಾಡಿಸ್ತೀವಿ ಅಂತ. ಆ ರೋಡ್ ಸರಿ ಮಾಡಿಸಾದ್ಮೇಲಾದ್ರೂ ಒಂದು ಬಸ್ ಬರುತ್ತಾ ನಮ್ಮೂರಿಗೆ ನೋಡಬೇಕು ಅಲ್ವಾ? ಬಾ ಫೋಟೋ ತೆಗೆಸ್ಕೊಳ್ಳೋಣ, ಒಂದು 2 ನಿಮಿಷ ಅಲ್ವಾ, ಏನೂ ಹಾಕಿಲ್ಲ.